ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸದನದಲ್ಲಿ ಆಗಿರುವ ಚರ್ಚೆಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನಗೆ 37 ಪ್ರಶ್ನೆಗಳನ್ನು ಕೇಳಲು ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೆಚ್ಚಿನ ಸಮಯ ದೊರಕಿಲ್ಲ ಅಂತ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಜಿಲ್ಲೆಯಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು 21 ಇವೆ. ಬೆಳಗಾಂನಲ್ಲಿ ಕೇವಲ 5 ಇವೆ. ಆದರೆ ಇಲ್ಲಿ ಕಿತ್ತೂರು ಕರ್ನಾಟಕ ಮುಂದೆ ಇದೆ ಎಂಬುದು ತಿಳಿದುಕೊಳ್ಳಬೇಕಾಗಿದೆ. ಉತ್ತರ ಕರ್ನಾಟಕ ಹಿಂದುಳಿದಿದೆ ಎಂದು ನಮ್ಮ ಕಲ್ಯಾಣ ಕರ್ನಾಟಕದ ಅಂಕಿಅಂಶಗಳನ್ನು ತೋರಿಸಿ ಕಿತ್ತೂರು ಕರ್ನಾಟಕಕ್ಕೆ ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಗ್ಗೆ ಬೇರೆಯಾಗಿ ಚರ್ಚೆ ಆಗಬೇಕು ಎಂದರು. ಕಲಬುರಗಿಯಲ್ಲಿ ಕೂಡ ಅಧಿವೇಶನ ನಡೆಸಬೇಕು. ವಾರದ ಅಧಿವೇಶನ ಪ್ರತಿ ವರ್ಷ ಮಾಡಲಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 37 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಅದರೊಳಗೆ ಒಂದು 7 ಅಂದರೆ ಚುಕ್ಕಿ ಗುರುತಿನ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಅವಕಾಶ ಆಯಿತು. ಅದರ ಕೊನೆ ದಿನ ಲಾಸ್ಟ್ ಡೇ ಒಂದು 2 ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಬರಲಿಲ್ಲ. ಯಾಕಂದರೆ ಬರೀ ಬಿಲ್ಗಳಾಗಲಿ ಅಥವಾ ಮುಖ್ಯಮಂತ್ರಿಗಳ ಉತ್ತರ ಕೊಡುವಂಥ ಒಂದು ಇದಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ. ಅದ್ರ ಒಂದು ಮಾತು ಹೇಳಬೇಕಾಗುತ್ತೆ. ಈ ಸೆಷನ್ನಲ್ಲಿ ಪ್ರಾರಂಭದಿಂದನೇ ಏನು ಹೇಳ್ತಾರೆ, ನಾವು ಉತ್ತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಒತ್ತು ಕೊಡಬೇಕಂತ, ಈ ಭಾಗದ ವಿಷಯಗಳನ್ನು ಹೆಚ್ಚಿಗೆ ಚರ್ಚೆ ಆಗಬೇಕಂತ ಹೇಳಿದರು. ಆದರೆ ಬುಧವಾರ ಅಂದರೆ 2 ವಾರ ಇದ್ದಿದ್ದು, ಆ 2 ಬುಧವಾರ ಒಳಗೆ ಒಂದು 3 ಗಂಟೆ 4 ಗಂಟೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಹೀಗಾಗಿ ಯಾವ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ವಿಷಯನ ಹೇಳಲಿಕ್ಕೆ ಬೆಳಗಾವಿನಲ್ಲಿ ಸೆಷನ್ ನಡ್ತೇವೆ ಅಂತ ಹೇಳಿದ್ರಲ್ಲ, ಅದು ಯಾಕೋ ಈಡೇರ್ತಾ ಇಲ್ಲ ಅಂತಂದು ನಾನು ಭಾಳ ಮುಖ್ಯವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಾನು ಇನ್ನೊಂದು ತಮ್ಮೆಲ್ಲರ ಬೆಳಕಿಗೆ ತರಬಯಸ್ತಾ ಇದ್ದೇನೆ ಮತ್ತು ಅಲ್ಲಿ ಕೂಡ ಇವು ಕೆಲವು ವಿಷಯಗಳನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಕಂಪ್ಯಾರಿಟಿವ್ಲಿ ಉತ್ತರ ಕರ್ನಾಟಕ ಅಂತೇನು ಹೇಳ್ತಾರೆ, ಅದು ಒಂದು ಭಾಗ ಕಿತ್ತೂರು ಕರ್ನಾಟಕ, ಒಂದು ಭಾಗ ಕಲ್ಯಾಣ ಕರ್ನಾಟಕ. ಕಿತ್ತೂರು ಕರ್ನಾಟಕ ನಮಗಿಂತ ಭಾಳ ಡೆವಲಪ್ಡ್ ಇದೆ. ದೇರ್ ಇಸ್ ನೋ ಕಂಪ್ಯಾರಿಸನ್ ಅಟ್ ಆಲ್. ನಾನು ಈ ವಿಷಯವನ್ನು ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳಲಿಕ್ಕೆ ತಮಗೊಂದು ಕಾಪಿ ಕೊಟ್ಟಿದ್ದೆ. ನಾನು ಪೇಜ್ ನಂಬರ್ 15 ಅಂತ ನಾನು ಕೊಟ್ಟಂಥ ಇದರಲ್ಲಿ ಇದೆ ಸರ್. ಇದು ಇವತ್ತು ಲೇಟೆಸ್ಟ್ ಫಿಗರ್ಸ್ ಬೇರೆ ಹಂತದಲ್ಲಿ ಇರ್ಬೋದು. ಅದು ನಂಜುಂಡಪ್ಪ ವರದಿ ಕೊಟ್ಟಂಥ ಇವು ವಿಷಯಗಳನ್ನು ನಾನು ಸ್ವಲ್ಪ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ನಮ್ಮ ಭಾಗದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಯಾಕಂದರೆ ನಾವು ಬ್ಯಾಕ್ವರ್ಡ್ನೆಸ್ ಅಂತಂದಾಗ ಮೋಸ್ಟ್ ಬ್ಯಾಕ್ವರ್ಡ್ ಲೆಕ್ಕ ತೆಗೆದ್ರೆ ಗುಲ್ಬರ್ಗ ವಿಭಾಗದಲ್ಲಿ 21 ಇದ್ದಾವೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಸ್. ಅದೇನೇ ಬೆಳಗಾವಿ ವಿಭಾಗದಲ್ಲಿ ಬರೀ 5 ಇದ್ದಾವೆ. ಬೆಂಗಳೂರು ಕರ್ನಾಟಕ ಆ ಭಾಗ ನೀವು ತೆಗೆದುಕೊಂಡ್ರೆ 11 ಇದ್ದಾವೆ. ಇದೆಲ್ಲ ನೋಡಿದರೆ ಕಿತ್ತೂರು ಕರ್ನಾಟಕ ಈಸ್ ಕಂಪ್ಯಾರಿಟಿವ್ಲಿ ಆ್ಯಸ್ ಪರ್ ದ ರಿಪೋರ್ಟ್ ಈಸ್ ಮೋರ್ ಡೆವಲಪ್ಡ್ ದ್ಯಾನ್ ಬೆಂಗಳೂರು ಕರ್ನಾಟಕ. ಆದರೆ ಆ ಭಾಗದ ಕಿತ್ತೂರು ಕರ್ನಾಟಕದ ಭಾಗದ ಅನೇಕ ಮುಖಂಡರು ಉತ್ತರ ಕರ್ನಾಟಕ ಹಿಂದುಳಿದೆ ಅಂತ ನಮ್ಮ ಅಂಕಿಅಂಶಗಳನ್ನು ತೋರಿಸ್ತಾರೆ. ಗುಲ್ಬರ್ಗಾದಲ್ಲಿ ಶಾಲೆಗಳು ಕಡಿಮೆ ಇದ್ದಾವೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕಡಿಮೆ ಇದ್ದಾವೆ, ಶಿಕ್ಷಕರ ವಿದ್ಯಾರ್ಥಿಗಳ ಅನುಪಾತ ಭಾಳ ಕಡಿಮೆ ಇದೆ ಅಂತ ಹೇಳಿ ಕೇಳಲಿಕ್ಕೆ ಹೋದಾಗ ಅಥವಾ ಬೇಡಿಕೆ ಇಟ್ಟಾಗ ಅದು ಕಿತ್ತೂರು ಕರ್ನಾಟಕಕ್ಕೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯಿಂದ ನಮಗೆ ಅನ್ಯಾಯ ಆಗ್ತಾಯಿದೆ. ಆ ಕಾರಣದಿಂದ ದಯಮಾಡಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ತಮಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಡೋಂಟ್ ರೆಫರ್ ನಾರ್ತ್ ಕರ್ನಾಟಕ ಅಂತ ದಯವಿಟ್ಟು ಅನ್ಬೇಡ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ನೀವು ಕಿತ್ತೂರು ಕರ್ನಾಟಕ ಭಾಗದ ಹೇಳಿದ್ರೆ ಕಿತ್ತೂರು ಹೇಳ್ರಿ, ಕಲ್ಯಾಣ ಕರ್ನಾಟಕದ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಹೇಳ್ರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾನು ಎಲ್ಲರಿಗೆ ತಮ್ಮ ಮುಖಾಂತರ ನಾನು ಜನರಿಗೆ ನಾನು ವಿನಂತಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ.
ಇದು ಡಿಫ್ರೆನ್ಸಸ್ ಭಾಳ ಇರೋದ್ರಿಂದ ತಾವು ಅಂದರೆ ಜನರು ಉತ್ತರ ಕರ್ನಾಟಕ ಅಂತ ಮೆನ್ಷನ್ ಮಾಡಬೇಡ್ರಿ ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ತೀನಿ. ಸರ್, ಇದು ನಿಂದು ಯಾವುದರ ಒಂದು ಮುಖ್ಯವಾದಂಥ ಕಾರಣಕ್ಕೆ ನೀವು ಸದನವನ್ನು ಬೆಳಗಾವಿಯಲ್ಲೇ ನಡೆಸ್ತಾ ಇದ್ದೀರಿ. ಫೈನ್, ಐ ಅಪ್ರಿಷಿಯೇಟ್, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಭಾಳ ಒತ್ತು ಕೊಟ್ಟು ಡೆವಲಪ್ಮೆಂಟಲ್ಲಿ ಭಾಳ ಕಡಿಮೆ ಇದೆ ಅಲ್ಲ, ಬೇರೆ ಬೇರೆ ಎಲ್ಲ ಏನು 35 ಪ್ಯಾರಾಮೀಟರ್ಸ್ ಏನು ನಂಜುಂಡಪ್ಪ ತೆಗೆದುಕೊಂಡಿದ್ರು, ಆ ನಂಜುಂಡಪ್ಪ ತೆಗೆದುಕೊಂಡಂಥ 35 ಪ್ಯಾರಾಮೀಟರ್ಸ್, ಅದು ಹೆಲ್ತ್ ಇಂಡಿಕೇಟರ್ಸ್ ಆಗಲಿ, ಎಜುಕೇಷನ್ ಇಂಡಿಕೇಟರ್ಸ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶಾಲೆ ಬಗ್ಗೆ ಆಗಲಿ, ಇವೆಲ್ಲ ಲೆಕ್ಕಾಚಾರ ನೋಡಿದ್ರೆ ಇನ್ ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ವಿ ಆರ್ ಮೋಸ್ಟ್ ಬ್ಯಾಕ್ವರ್ಡ್. ಆ ಕಾರಣದಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು, ವೈ ಡೋಂಟ್ ಯು ಹ್ಯಾವ್ ಅ ಸೆಷನ್ ಇನ್ ಗುಲ್ಬರ್ಗ? ಒಂದು ವಾರದ ಸೆಷನ್ ನೀವು ಮಾಡಿರಿ ಪ್ರತಿ ವರ್ಷ, ಯಾಕೆ ಮಾಡಬಾರ್ದು? ಇಲ್ಲ, ವ್ಯವಸ್ಥೆ ಅಷ್ಟು ಇರಲಿಕ್ಕಿಲ್ಲ. ಬೆಳಗಾವಿಯಲ್ಲಿ ಪ್ರಾರಂಭದಲ್ಲಿ ವ್ಯವಸ್ಥೆ ಇತ್ತೇನು? KLE ಸೊಸೈಟಿಯಲ್ಲಿ ಕಂಡಕ್ಟ್ ಮಾಡಿದರು. ನಮ್ಮ ಸಂಸ್ಥೆ ಜಾಗ ಕೊಡ್ತೀವಿ ನಾವು, ಅಲ್ಲಿ ಮಾಡಿರಿ. ಮತ್ತು ನಿಮ್ಗೆ ಎಲ್ಲಿ ಅನುಕೂಲದ, ಯಾಕೆ ದೊಡ್ಡ ಪ್ರಮಾಣದ ಟೆಂಪ್ರರಿ ವ್ಯವಸ್ಥೆ ಮಾಡಿರಿ, ಯಾಕೆ ಮಾಡಬಾರ್ದು? ಈ ಭಾಗದ ಜನರು ಬಂದು ನಿಮಗೆ ಬೇಡಿಕೆಯನ್ನು ಇಡ್ತಾರೆ, ಈ ಭಾಗದ ಸಮಸ್ಯೆಗಳನ್ನು ಈ ಭಾಗದ ಶಾಸಕರು ಮಾತಾಡ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಯಾಕೆ ಮಾಡಬಾರ್ದು? ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ, ಕ್ಯಾಬಿನೆಟ್ ಮೀಟಿಂಗ್ ಎದಕ್ಕೆ ಮಾಡ್ತೀರಿ? ಸದನ ಯಾಕೆ ಮಾಡಬಾರ್ದು? ಇಲ್ಲ ಹೇಳ್ತಾರೆ, ನಿಮ್ಮಲ್ಲಿ ಅಲ್ಲಿ ಹೋಟೆಲ್ ಅಷ್ಟು ಇಲ್ಲರಿ, ಚಲೋ ಒಳ್ಳೆ ಹೋಟೆಲ್ ಇಲ್ಲ. ಏನು ಎಲ್ಲ ಶಾಸಕರು ನಾವೇನು 5 ಸ್ಟಾರ್ ಹೋಟೆಲಲ್ಲೇ ಇರಬೇಕನ, ಅಥವಾ 3 ಸ್ಟಾರ್ ಹೋಟೆಲಲ್ಲೇ ಇರಬೇಕಾ? ಇದ್ದ ವ್ಯವಸ್ಥೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಒತ್ತು ಕೊಟ್ಟು ಹೇಳ್ತೀನಿ. ಈಗ ಏನಾರೇ ಒಂದು ರೂರಲ್ ಏರಿಯಾಸಲ್ಲಿ ಏನಾರೇ ಸಮಸ್ಯೆ ಇತ್ತಂತಂದರೆ ಅದು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಚಿವರ IAS ಅಧಿಕಾರಿಗಳಾಗಲಿ ಏನು ಹೋಗ್ತೀವ? ಹೋಗಲ್ಲ. ಸೊ ವೈ ನಾಟ್ ಇನ್ ಗುಲ್ಬರ್ಗ? ನಾನು ಈ ಮಾತನ್ನು ಭಾಳ ಒತ್ತು ಕೊಟ್ಟು ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ನಾನು ನಮ್ಮ ಭಾಗದ 40 ಶಾಸಕರಿಗೆ ಮತ್ತು 12-13 ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಪರ್ಸ್ನಲಿ ಮಾತಾಡ್ತೀನಿ ಮತ್ತು ಪತ್ರ ಬರೀತೀನಿ, ಇದನ್ನು ಇಂಪ್ಲಿಮೆಂಟ್ ಮಾಡಿಸ್ರಿ, ಮುಖ್ಯಮಂತ್ರಿಗಳ ಕಡೆ ಒಂದು ಡೆಲಿಗೇಷನ್ ತೊಗೊಂಡೋಗೋಣ ಅಂತೂ ಕೂಡ ನಾನು ಒತ್ತಾಯ ಮಾಡ್ತೀನಿ. ಅದರಿಂದ ಎಲ್ಲ ಮಾಡಬೇಕಾಗಿದ್ದು ಯಾರು? ಪ್ರಿಯಾಂಕಾ ಖರ್ಗೆ ಅವರು, ಬೋಸರಾಜ್ ಅವರು ಅಲ್ಲಲ್ಲ ಇರಲಿ, ನಾನೇನು ಹೇಳೋದು ಅಲ್ಲ, ನಾನು ಹೋಗ್ತೀನಿ. ಆ ಸರ್ಕಾರ ಈ ಸರ್ಕಾರ ಅಲ್ಲಲ್ಲ, ನೀವು ಅಂತೀರಲ್ಲ, ಈ ಸರ್ಕಾರ ಮಾಡಲಿ, ಯಾರು ಬೇಡ ಅಂದರು? ಅಪ್ಲಿಕೇಶನ್ ಹಾಕೋ ಟೈಮಾಗೆ ನೀವು ಬೈಫರ್ಕೇಟ್ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗಿದೆ ತಮಗೆ. ಕಲ್ಯಾಣ ಕರ್ನಾಟಕ ಬಂದಕ್ಕೆ ನೀವು ಆಪ್ಟ್ ಆಫ್ ಮಾಡ್ತೀರೋ, ಇನ್ನು ಬಿಟ್ಕೊಳ್ಳೋದು ಬಂದಕ್ಕೆ ಆಪ್ಟ್ ಮಾಡ್ತೀವಿ. ನಾನೀಗ ಅರ್ಜಿ ಹಾಕ್ತೀನಿ, ನಾನು ಲಿಮಿಟಲ್ಲಿ ಅರ್ಜಿ ಹಾಕ್ತೀನಿ, ನಾನು ಕಲ್ಯಾಣ ಕರ್ನಾಟಕ ಟಿಕ್ ಮಾಡಬೇಕು, ಅದರ್ವೈಸ್ ಬಿಟ್ಕೊಳ್ಳೋದು ಮಾಡುತ್ತೆ ಅಷ್ಟೇ. ಯಾಕಂದ್ರೆ ಆಪ್ಷನ್ಸ್ ನೀವು ಒಂದು ಬಿಟ್ಟು ಯಾವುದಕ್ಕೆ ಕೊಡ್ರಿ. ಈಗ ಅದನ್ನೇ ಒಂದು ನಿಮಿಷ, ಈಗ ಇಷ್ಟು ವರ್ಷ ಆದಮೇಲೆ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಒಂದೇ ಲಿಸ್ಟ್ ಮಾಡ್ಬೇಕಂತ. ಏನೋ ಇನ್ನೂ ಅದಾಗಿಲ್ಲ, ಇನ್ನೂ ಜಾರಿಗೆ ಬಂದಿಲ್ಲ. ನಾ ಏನು ಹೇಳೋದು, ರೂಲ್ಸ್ ಬಂದ ತಕ್ಷಣ ಸ್ವಾಭಾವಿಕ ಒಂದು ಸ್ವಲ್ಪ ಕರೆಕ್ಷನ್ಸ್ ಆಗ್ತವೆ. ಅಲ್ಲ, ನಾನು ಅದಕ್ಕೆ ವಿನಂತಿ ಮಾಡೋದು, ಒಂದು 3 ಜನ, ಒಬ್ಬ ಸೀನಿಯರ್ IAS ಆಫೀಸರ್, ಇನ್ನೊಬ್ಬ IAS ಆಫೀಸರ್ ಮತ್ತು ತಜ್ಞರು, ಒಂದು 3 ಜನದ ಒಂದು ಕಮಿಟಿ ಮಾಡಿರಿ. ಪ್ಲೀಸ್ ಅಮೆಂಡ್ ದ ರೂಲ್ಸ್. ಇವೇನು ರೂಲ್ಸ್ ಅದಾವಲ್ಲ, ಇವೇನು ರೂಲ್ಸ್ ಕೊಟ್ಟಿದ್ದಾರಲ್ಲ, ಇದು ದಯವಿಟ್ಟು ಇದನ್ನು ಅಮೆಂಡ್ಮೆಂಟ್ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ದಯವಿಟ್ಟು ಇದನ್ನು ಸರಿಪಡಿಸಿ, ತಕ್ಷಣ ಇದನ್ನು ಮಾಡಿರಿ. ಸರ್, ಒಂದು ಸರ್ಕಾರಿ ನೌಕರದಾರರು, ಹಾಂ ಸರ್ ಕೊನೆಗೆ 1-2 ಪಾಯಿಂಟ್. ಸರ್ಕಾರಿ ನೌಕರದಾರರಿಗೆ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು, ವಿಶೇಷವಾಗಿ ಬ್ಯಾಕ್ವರ್ಡ್ ಕಮ್ಯುನಿಟಿಯವರಿಗೆ ಕ್ರೀಮಿ ಲೇಯರ್ ಅಂತ ಕೇಂದ್ರ ಸರ್ಕಾರ ಅವರಿಗೆ ಅಂದರೆ 8 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇದ್ದವರಿಗೆ ಅವರಿಗೆ 10% ಕ್ರೀಮಿ ಲೇಯರಲ್ಲಿ ರಿಸರ್ವೇಷನ್ ಕೊಡ್ತಾರೆ.
ರೂಲ್ದ ಅಂದರೆ ಆರ್ಟಿಕಲ್ 342 ಅಡಿಯಲ್ಲಿ ಅದನ್ನು ಏನು ಮಾಡಿದ್ದಾರೆ, ನೀವೆಲ್ಲ ರಾಜ್ಯ ಸರ್ಕಾರದವ್ರು ಇದು ಮಾಡಿರಿ ಅಂತ ಹೇಳಿದ್ದಾರೆ. ಎಲ್ಲ ರಾಜ್ಯ ಸರ್ಕಾರದವರು ಭಾಳಷ್ಟು ರಾಜ್ಯ ಸರ್ಕಾರದವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ನಮ್ಮ ಸರ್ಕಾರ ಇದು ಮಾಡಿರಿ ಅಂತಂದ್ರೆ ನಾನು ಭಾಳ ಒತ್ತಾಯ ಮಾಡ್ತೀನಿ. ಇದರಿಂದ ಅಂದರೆ ಮುಖ್ಯಾಂಶ ಏನಂತಂದರೆ ಅವರ ಎಗ್ರಿಕಲ್ಚರ್ ಇನ್ಕಮ್ ಆ್ಯಂಡ್ ಸ್ಯಾಲ್ರಿಡ್ ಇನ್ಕಮ್ ಇವೆರಡೂ ತೋರಿಸ್ಬೇಕಾಗಿಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಾಗ. ಇದು ಮಾಡೋದ್ರಿಂದ ನಮ್ಮ ಸರ್ಕಾರಿ ನೌಕರದಾರ ಮಕ್ಕಳಿಗೆ ಆ 15%, ಉದಾಹರಣೆಗಾಗಿ ಜಿಮ್ಸಲ್ಲಿ ಕೇಂದ್ರ ಸರ್ಕಾರದ 15% ಕೋಟಾ ಇದೆ. ಅದೇ ರೀತಿ JEE ಇರಲಿ, IIT ಇರಲಿ, ಈ ಎಲ್ಲ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರದ ಕೋಟಾ ಅದ. ಈ ಕೇಂದ್ರ ಸರ್ಕಾರದ ಕೋಟಾಗೆ ಇವ್ರಿಗೆ ಅಪ್ಲೈ ಮಾಡಿದರೆ ಇವ್ರದ್ದು ಇನ್ಕಮ್ ಅಗ್ರಿಕಲ್ಚರ್ ಆ್ಯಂಡ್ ಸ್ಯಾಲರಿಡ್ ಇನ್ಕಮ್ ಆ್ಯಡ್ ಮಾಡಿಕೊಟ್ರೆ ಆ ಸೀಟ್ಗಳನ್ನು ಬೇರೆ ರಾಜ್ಯದವ್ರು ಬಂದು ತೆಗೆದುಕೊಂಡು ಹೋಗ್ತಾರೆ. ಯಾಕಂತಂದ್ರೆ ದಟ್ ಈಸ್ ಓಪನ್ ಫಾರ್ ಎವ್ರಿ ಒನ್. ನಮ್ಮ ಏನು ರೀ, ಹೌದು ಎಕನಾಮಿಕ್